ಮಾಡಿದ್ರು ಕೂಡ, ಹೌಸ್ ವೈಫ್ ಆಗಿರಲಿ, ಮನೆಯಲ್ಲಿ ಎಷ್ಟೇ ನೀಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಎಲ್ಲಿಂದ ಇರೋದು ಅಂದರೆ ನೀಟ್ನೆಸ್ಸಿಂದ ಅಲ್ಲ, ಕ್ಲೀನಿಂಗಿಂದ ಇಲ್ಲ, ಒಂದು ಪ್ರಾಪರ್ ಸಿಸ್ಟಮ್ ಇಲ್ಲ ಮನೆಯಲ್ಲಿ, ಅದು ರೀಸನು. ಅದೊಂದು ಪಾಯಿಂಟ್ ನಮಗೆ ಗೊತ್ತಾಗ್ಬಿಟ್ರೆ ಹೌದು ಏನು ಸಿಸ್ಟಮು, ಅದು ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಒಂದು 10 ಡೇಸಿಂದ ಅಪ್ಲೈ ಮಾಡ್ತಾ ಇದ್ದೀನಿ, ಒಂದು ಲೆವೆಲ್ಗೆಲ್ಲ ಕ್ಲೀನ್ ಆಗ್ತಾಯಿದೆ. ಫಸ್ಟ್ ನಾನು ಚೇಂಜ್ ಮಾಡಿದ್ದು ಏನು ಅಂದರೆ ಮನೇನ ಚಿಕ್ಕ ಚಿಕ್ಕ ಝೋನಾಗಿ ಡಿವೈಡ್ ಮಾಡ್ಕೋಬೇಕು. ಇದು ಒಂದು ಬುಕ್ಕಲ್ಲಿ ಓದಿದ್ದು ಆಯಿತಾ, ಆನ್ಲೈನಲ್ಲೇ. ನಾನು ಯಾವುದೋ ಆರ್ಟಿಕಲ್ ಅಂದರೆ ಬುಕ್ ಆಫ್ಲೈನ್ ಏನೂ ಇಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀನಲ್ವ, ಇಂಥದ್ದೆಲ್ಲ ಓದ್ತಾ ಇರ್ತೀನಿ. ನಮಗೆ ಅನ್ಕೋತೀವಿ ನಾವು ಎಷ್ಟೋ ಗೊತ್ತು ನಮಗೆ, ನಾವೆಲ್ಲೋ ಫಾಲೋ ಮಾಡಿಬಿಡ್ತೀವಿ, ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತೀವಿ, ಎಲ್ಲರ ಹತ್ರ ಚೆನ್ನಾಗಿ ವ್ಯವಹರಿಸ್ತೀವಿ ಅಂತ. ಬಟ್ ಯಾವಾಗ ನಾವು ಓದೋ ಅಭ್ಯಾಸ ಮಾಡ್ಕೋತೀವಿ ತುಂಬಾ ಚೇಂಜ್ ಆಗುತ್ತೆ. ನಾವು ನಡ್ಕೊಳ್ಳೋ ರೀತಿ, ಲೈಫ್ ಲೀಡ್ ಮಾಡೋ ರೀತಿ ತುಂಬ ಚೇಂಜ್ ಆಗುತ್ತೆ. ನಾನು ಒಂದು ಸತಿ ಒಂದು 3 ದಿನದಿಂದ, ಒಂದು ಜೂನ್ 20 ಬಿಫೋರ್ ನನ್ನ ಬರ್ಡೇಗಿಂತ ಮೊದಲೇ, ಜೂನ್ 26ಗಿಂತ ಮೊದಲೇ ಒಂದು ಬುಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು 2 ಡೇಸ್ ಬ್ರೇಕ್ ಆಯಿತು. ಸರಿ ಏನೋ ಕೆಲಸ ಅದು ಇದು ಅಂತ. ಆಮೇಲೆ ಅಂದ್ಕೊಂಡೆ ಸರಿ ಓದೋಣ, ಹೆಂಗಿದೆಯಾ ನೋಡೋಣ, ಕಲಿಯೋಣ, ಸ್ವಲ್ಪ ನಮಗೂ ಸಿಸ್ಟಮ್ ಏನು, ಪ್ರಾಪರ್ ಸಿಸ್ಟಮ್ ಏನು, ಮನೆ ಮ್ಯಾನೇಜ್ಮೆಂಟ್ದು ಕಲಿಯೋಣ ಅಂತ ಒಂದು ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು. ಮನೇಲಿ ಹಿಂಗೆ ಆಗ್ತಿತ್ತಲ್ಲ, ನಾನು ನೀಟ್ ಮಾಡ್ತಾನೆ ಇದೆ, ಮತ್ತೆ ಗಲೀಜಾಗ್ತಾಯಿತ್ತು. ಸೊ ಅವ್ರು ಹೇಳಿದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದೇ ಹೇಳಿದ್ದು, ಪ್ರಾಪರ್ ಸಿಸ್ಟಮ್ ಇರಬೇಕು. ಒಂದು ಮನೆನ ಡಿವೈಡ್ ಮಾಡ್ಕೊಂಬಿಡಿ. ದೊಡ್ಡ ಮನೆನ ಕ್ಲೀನ್ ಮಾಡೋದು ಕಷ್ಟ. ಅಂದರೆ ನಮ್ಮ ಮನೆ ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ, ಒಂದು ಇಡೀ ಮನೆನ, ಕಂಪ್ಲೀಟ್ ಮನೆನ ಕ್ಲೀನ್ ಮಾಡ್ಕೋಬೇಕು ಅಂದರೆ ಭಾರಿ ಕಷ್ಟ. ಅದನ್ನು ನಾವು ಸ್ಮಾಲ್ ಝೋನಾಗಿ ಡಿವೈಡ್ ಮಾಡ್ಕೋಬೇಕು. ಕಿಚನ್ನು, ಹಾಲು, ಬೆಡ್ರೂಮ್ 1, ಬೆಡ್ರೂಮ್ 2 ಆ ಥರ, ಮತ್ತು ಬಾಲ್ಕನಿ, ಅಂಗಳ, ಈ ಥರ ಎಲ್ಲ ಮುಂದೆದು ಜಾಗ ಇರುತ್ತಲ್ಲ. ಸೊ ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಬಂದರೆ ಅದು ನಮಗೆ ಚಿಕ್ಕದ ಥರ ಕಾಣುತ್ತೆ. ಚಿಕ್ಕ ಝೋನ್ಸು ನಾವು ಮೇಂಟೈನ್ ಮಾಡೋದು ಈಸಿ. ಸೊ ಫಸ್ಟ್ ಪಾಯಿಂಟ್ ಅದು ಡಿವೈಡಿಂಗ್ ಝೋನ್ಸ್ ಅಂತ, ಡಿವೈಡಿಂಗ್ ಝೋನ್ಸ್. ನೆಕ್ಸ್ಟ್, ಒಂದು ಫಿಕ್ಸ್ಡ್ ಟೈಮ್ ಇಟ್ಕೋಬೇಕು ಆ ಝೋನ್ನ ಕ್ಲೀನ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ನಾನು ಕಿಚನ್ನ ಕ್ಲೀನ್ ಮಾಡೋಕ್ಕೆ 8 ರಿಂದ 10 ಗಂಟೆ ಟೈಮ್ ನಂದು ಕಿಚನ್ನೇ ಆಯಿತಾ. ಏನೇ ಇದ್ರು ಒಂದು 2 ಅವರ್ಸ್ ಏನೇ ಇದ್ರು ಊಟ ಎಲ್ಲ ಆಗೋಗುತ್ತಲ್ವ, ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಆಗುತ್ತೆ. 8 ರಿಂದ 10 ಗಂಟೆವರೆಗೂ ನೆಕ್ಸ್ಟ್ ಡೇಗೆ ಏನಾದ್ರು ಪ್ರಿಪ್ರೇಷನ್ನು, ಅದು ಇದು ಏನಾದರೂ ಇರುತ್ತಲ್ವ, ಪಾತ್ರೆ ತೊಳೆಯೋದು. ಸೊ 2 ಅವರ್ಸ್, 1 ಅವರ್, ಹಾಫ್ ಆನ್ ಅವರ್, 10 ಮಿನಿಟ್ಸ್, ಆ ಥರ ಒಂದು ಫಿಕ್ಸ್ಡ್ ಟೈಮ್ ಅನ್ನೋದು ಫಿಕ್ಸ್ ಮಾಡಿಬಿಡ್ಬೇಕು. ಈ ಟೈಮಲ್ಲಿ ನಾನು ಅದನ್ನು ಕ್ಲೀನ್ ಮಾಡಲೇಬೇಕು. ಈಗ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕ್ತೀವಿ, ಆ ಝೋನ್ ಕ್ಲೀನ್ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ಗಂಟೆಗೋ 6 ಗಂಟೆಗೋ ಯಾವಾಗ ಆಗುತ್ತೆ ಆವಾಗ ಆ ಟೈಮಲ್ಲಿ ಅದು ಕ್ಲೀನ್ ಆಗೋಗುತ್ತೆ. ಸೊ ಆ ಟೈಮಲ್ಲಿ ಅದು ಇಟ್ಕೊಂಡ್ಬಿಟ್ರೆ ಗೊತ್ತಿಲ್ದಂಗೆ ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಮಾಡ್ತಾ ಇರ್ತೀವಿ ಅಂತ. ಈಗ ಎದ್ದ ತಕ್ಷಣ ಯಾರೂ ಹೇಳಲ್ಲಲ್ವ ಮನೆ ಮುಂದೆ ರಂಗೋಲಿ ಹಾಕಿ ಅಂತ, ಆಟೋಮೆಟಿಕ್ಕಾಗಿ ಮನೆ ಮುಂದೆ ಕ್ಲೀನ್ ಆಗೋಗುತ್ತೆ. ಸೊ ಅದೊಂದು ರೊಟೀನು. ಅದೇ ರೀತಿ ಪ್ರತಿಯೊಂದು ರೂಮ್ಗೂ ಈ ಟೈಮ್ಗೆ ಅದು ಕ್ಲೀನ್ ಆಗಿಬಿಡ್ಬೇಕು ಅಂತ